ಮಾ ಮಾಂಧಾತೃವಿನ ಮಕ್ಕಳಿಗೆ ಬೇಕಿರುವ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟು ಕೂಡ ಅವನಿಗೇನೋ ಕಾಲ ಕಳೆಯುವ ಸಂದರ್ಭದಲ್ಲಿ ಮನಸ್ಸಿಗೆ ಯಾಕೋ ಸಮಾಧಾನವೇ ಇಲ್ಲ. ಯಾವುದೂ ಕೂಡ ಅವನಿಗೆ ಪೂರ್ತಿ ಸಂತೋಷ ಕೊಡ್ಲಿಲ್ಲ. ಅಂದ್ರೆ ಇದು ಮತ್ತೆ ಮುಕ್ತಾಯ ಆಗುದಿಲ್ಲ ಅಂತ. ಸಂತೋಷ ಸಂತೋಷ ಅಲ್ಲ ಅಂತ ಅರ್ಥ ಅಲ್ಲ. ಆ ಸಂತೋಷ ಅನ್ನೋದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ. ಇದನ್ನು ನಾವು 100ಕ್ಕೆ 100 ಈಗಲೇ ತ್ಯಾಗ ಮಾಡಿ ಹೋಗ್ಲಿಕ್ಕಾಗುವಂಥದ್ದಲ್ಲ. ಆದ್ರೆ ಅದು ನಮ್ಮ ಕರ್ಮಾನುಭವಕ್ಕೆ ಅನುಗುಣವಾಗಿ ಅನುಭವಿಸಬೇಕಾದನ್ನು ಅನುಭವಿಸಿ ಅದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾದದ್ದು. ಈ ಉದ್ದೇಶದಿಂದ ಅವನು ಅನೇಕ ಮಾತುಗಳನ್ನ ಹೇಳ್ತಾ ಹೋಗ್ತಾನೆ. ಕೃತಾತ್ಮಜೈ ತತ್ತನಯಶ್ಚ ಭೂಯಶ್ಚ ತೇಷಾಂ ನ ಪರಿಗ್ರಹೇಣ ವಿಸ್ತಾರಮೇಷ್ಯತ್ಯತಿ ದುಃಖ ಹೇತು ಪರಿಗ್ರಹೋ ವೈ ಮಮತಾಭಿಧಾನ. ಮಕ್ಕಳು, ಮಕ್ಕಳ ಮಕ್ಕಳು, ತತ್ತನಯಗಳು, ಅವರವರ ಮೊಮ್ಮಕ್ಕಳು, ಹೀಗೆ ಭೂಯಶ್ಚ ಮತ್ತೆ ಮತ್ತೆ ಆ ಗಂಟು ಹೆಚ್ಚುತ್ತಾ ಹೋಗುತ್ತೆ. ವಿಸ್ತಾರಮೇಷ್ಯತಿ, ದುಃಖದ ಬಲೆ ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಅದು ತಪ್ಪಿಸಿಕೊಳ್ಳಿಕ್ಕಾಗುವಂಥದ್ದಲ್ಲ. ಎಲ್ಲಿ ನನ್ನದು ಅನ್ನುವ ಅಭಿಮಾನ ಬರುತ್ತೋ, ಎಲ್ಲಿ ಅದು ಮದುವೆ ಆದ್ರೂ ಬರ್ಬೋದು, ಮದುವೆ ಆಗದೆ ಇದ್ರೂ ಬರ್ಬೋದು, ಮದುವೆ ಆದ್ರೂ ಬರದೇ ಇರ್ಬೋದು, ಮದುವೆ ಆಗದೆ ಇದ್ರೂ ಬರದೇ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಈ ಸಂಬಂಧಗಳು ನಿಭಾಯಿಸಬೇಕು ಅನ್ನುವ ದೃಷ್ಟಿಯಿಂದ ಇರುವಂತದ್ದಾದ್ರಿಂದ ಎಷ್ಟೋ ಸರ್ತಿ ಈ ಕ್ರಿಯೆ ವಿಧಾನ ಮಮತಾ ಅನ್ನುವ ಅಟ್ಯಾಚ್ಮೆಂಟು ತನ್ನಿಂತಾನೆ ಹೆಚ್ಚಾಗುತ್ತೆ ಅನ್ನೋದು ಸತ್ಯ. ಚೀರ್ಣಂ ತಪೋ ಯತ್ತು ಜಲಾಶ್ರಯೇಣ ತಸ್ಯರ್ಧಿರೇಶ ತಪಸೋಂತರಾಯ ಮತ್ಸ್ಯಸ್ಯ ಸಂಗಾದಭವಚ್ಚಮಿ ಯೋ ಮೇ ಸುತಾದಿರಾಗೋ ಮುಷಿತೋಸ್ಮಿ ತೇನ. ನೀರೊಳಗೆ ಕೂತು ನೆಮ್ಮದಿಯಾಗಿ ತಪಿಸ್ತಾ ಇದ್ದೆ. ಅಲ್ಲೊಂದು ಗುಂಪು ಮೀನುಗಳ ಪರಿವಾರ ನನ್ನನ್ನು ಮಕ್ಕಳ ಮೇಲಿನ ಮೋಹಕ್ಕೆ ಸಂಸಾರವನ್ನು ಕಟ್ಟಿಕೊಳ್ಳುವಂತೆ ಮಾಡಿತು, ನನ್ನನ್ನು ವಂಚಿಸಿತು, ಅಥವಾ ನನ್ನ ಈ ತನಕದ ತಪಸ್ಸಿನ ಬಲವನ್ನ ಹಿಂದಕ್ಕೆ ಸರಿಯುವಂತೆ ಮಾಡಿತು. ನಿಸ್ಸಂಗತಾ ಮುಕ್ತಿ ಪದಮ್ಯತೀನಾಂ ಸಂಗಾದಶೇಷ ಪ್ರಭವಂತಿ ದೋಷಾಃ ಆರೂಢ ಯೋಗೋ ವಿನಿಪಾತ್ಯತೆ ಯಥಃ ಸಂಗೇನ ಯೋಗಿ ಕಿಮುತಾಲ್ಪ ಬುದ್ಧಿ. ಯತೀನಾಂ ನಿಸ್ಸಂಗತಾ ಮುಕ್ತಿ ಪದಂ. ನಿಯತಿಯಲ್ಲಿ ಇರಬೇಕಾದಂತಹ ಒಬ್ಬ ವೈರಾಗ್ಯಶೀಲನಿಗೆ ಈ ಸಂಬಂಧಗಳಿಂದ ಹೊರಗೆ ಬಂದು ಅನಾಸಕ್ತಿಯಿಂದ ಬದುಕುವುದು ಅನ್ನೋದು ಬಿಡುಗಡೆಯ ದಾರಿಗೆ ಕಾರಣ. ಈಗ ಗೃಹಸ್ಥನಾದವನು ಕೂಡ ತನ್ನ ಕರ್ತವ್ಯವನ್ನ ಮುಗಿಸಿ ಮತ್ತು ಅವನು ಕೂಡ ಇದೆಲ್ಲವೂ ಕೂಡ ತನಗೆ ಸಹಕಾರಿಗಳು ಅಂತ ಭಾವಿಸಿದ್ರೆ ಮಾತ್ರ ಅದರಿಂದ ಪಾರಾಗ್ತಾನೆ. ಅವನು ಕೂಡ ನಿಸ್ಸಂಗತೆಯ ಹಾದಿಯಲ್ಲೇ ನಡೀಬೇಕಾದ್ದು. ಅವನದು ಬಿಟ್ಟು ಅಲ್ಲಿ ಅಂಟಿಕೊಂಡ ಅಂದ್ರೆ ಅವನಿಗೂ ಕೂಡ ಸಂಗಾತ್ ಅಶೇಷಾಃ ಪ್ರಭವಂತಿ ದೋಷಾಃ. ಈ ಸಂಘದಿಂದಲೇನೆ, ಅಟ್ಯಾಚ್ಮೆಂಟ್ ಇಂದಲೇನೆ, ಮೋಹದಿಂದಲೇನೆ, ಅಭಿಮಾನದಿಂದಲೇನೆ, ಅತಿಯಾದ ಅಭಿಮಾನ. ಈಗ ಅಭಿಮಾನ ಯಾರ ಮೇಲಾದ್ರೂ ಒಳ್ಳೆಯ ಭಾವನೆಯಿಂದ ಅವರನ್ನ ನಾವು ಒಳ್ಳೆ ಕಾರ್ಯಕ್ಕಾಗಿ ಅಭಿಮಾನಿಸುವುದು ತಪ್ಪಲ್ಲ. ಆದ್ರೆ ಅದು ನನಗಾಗಿ ಯಾವುದೋ ಸ್ವಾರ್ಥಕ್ಕಾಗಿ, ನನ್ನ ಯಾವುದೋ ಲಾಭಕ್ಕಾಗಿ ಇದೆ ಅಂತ ಬಂದಾಗ ಅದು ದೋಷಕ್ಕೆ ಕಾರಣವಾಗುತ್ತೆ. ಆರೂಢ ಯೋಗೋ ವಿನಿಪಾತ್ಯತೇಧಃ. ಅದು ಬೇರು ಇನ್ನಷ್ಟು ಗಟ್ಟಿಯಾದಾಗ, ಸಂಬಂಧದ ಆಳ ಹೆಚ್ಚಿದಾಗ ಅದು ಯೋಗಾರೂಢವಾಗುತ್ತೆ. ಆರೂಢ ಯೋಗ ವಿನಿಪಾತ್ಯತೆ, ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಬಿಡುದಿಲ್ಲ, ನೆಲಕ್ಕೆ ಅಂಟಿಕೊಂಡ್ಬಿಡುತ್ತೆ ಕಾಲು. ಆವಾಗ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗದೆ ಇದ್ದಾಗ ನಾವೇ ಬಿದ್ದು ಹೋಗುವಂತಹ ಪ್ರಸಂಗ ಬರುತ್ತೆ. ಮನಸ್ಸಿನಲ್ಲಿ ಮುಂದೆ ಹೋಗುವ ಬಯಕೆ ಇದೆ, ಆದ್ರೆ ಕಾಲು ಕೆಸರೊಳಗೆ ಅಂಟಿಕೊಂಡಿದೆ. ಇನ್ನು ಮುಂದಕ್ಕೆ ಹೋಗುದು ಅಂತಂದ್ರೆ ಮತ್ತು ಕೆಸರಿಗೆ ನುಗ್ಗಿ ಆಳಕ್ಕೆ ತಳ್ಳಲ್ಪಡುವುದು ಹೊರತು ಅದರ ಆಚೆಗೆ ಬರುವುದು ಅನ್ನೋದು ಅಸಾಧ್ಯವಾದ ಮಾತು. ಸಂಗೇನ ಯೋಗಿ ಕಿಮುತ ಅಲ್ಪ ಬುದ್ಧಿ. ಯೋಗಿಯೇ ಸಂಘದಿಂದ ಬಳಲ್ತಾನೆ ಅಂತಂದ್ಮೇಲೆ ಸಾಮಾನ್ಯ ವ್ಯಕ್ತಿ ಅಲ್ಪ ಬುದ್ಧಿ, ಅತ್ಯಂತ ಪ್ರಪಂಚದ ಅನುಭವದಲ್ಲಿ ಕಡಿಮೆ ಪ್ರಮಾಣ ಇರುವವನಿಗೆ ಬೀಳದೆ ಇನ್ನೇನು ಸಾಧ್ಯ? ಸಂಘದಿಂದ ಅವನು ಬಿದ್ದೇ ಬೀಳ್ತಾನೆ. ಅಹಂ ಚರಿಷ್ಯಾಮಿ ತದಾತ್ಮನೋಟೆ ಪರಿಗ್ರಹ ಗ್ರಾಹ ಗೃಹೀತ ಬುದ್ಧಿ
ಯದಾ ಹಿ ಭೂಯ ಪರಿಹೀನ ದೋಷೋ ಜನಸ್ಯ ದುಃಖೈರ್ಭವಿತಾನ ದುಃಖಿ. ನಾನು ಓಡಾಡ್ತೇನೆ ತದಾತ್ಮನೋರ್ಥೆ, ಆತ್ಮನಃ ಅರ್ಥೆ ಅಹಂ ಚರಿಷ್ಯಾಮಿ. ನಾನು ನನ್ನ ಅಂತರಾತ್ಮನಿಗಾಗಿ, ಪರಮಾತ್ಮನಿಗಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅನ್ನುವ ಮಾತೇನಿದೆ, ಅದರ ನಿಜವಾದ ಅರ್ಥ ಹೇಳಿದ್ದು ಆಚಾರ್ಯರು. ಅದು ನಮಗೆ ಮೇಲ್ನೋಟಕ್ಕೆ ಒಂದು ಲೋಕದ ಭಾವನೆಯನ್ನ ಕೊಡುವುದು ಹೌದಾದ್ರೂ ಕೂಡ ಅದರ ಇನ್ನೊಂದು ಮುಖದಲ್ಲಿ ನಿಜವಾದ ಭಾವನೆ ಏನು ಅಂತಂದ್ರೆ, ಪರಮಾತ್ಮನಲ್ಲಿ ಪ್ರೀತಿಯನ್ನ ಸಂಪಾದಿಸುವುದಕ್ಕೋಸ್ಕರ ಈ ಜಗತ್ತನ್ನ ಪ್ರೀತಿಸಬೇಕು ಅಂತ. ಆದ್ರೆ ಅದಕ್ಕೆ ಅಂಟಿಕೊಳ್ಬಾರದು. ಆತ್ಮನೋರ್ಥೇ ಚರಿಷ್ಯಾಮಿ, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ನಾನು ಓಡಾಡ್ತೇನೆ ಅವನಿಗಾಗಿ. ಪರಿಗ್ರಹ ಗ್ರಾಹ ಗೃಹೀತ ಬುದ್ಧಿ. ಪರಿಗ್ರಹ ಅನ್ನೋದು ಈ ಸಂಬಂಧ, ಸಂಘ ಅನ್ನೋದು ಲೋಕದಲ್ಲಿ ನಾವೇನು ಅಂಟಿಕೊಳ್ತೇವೆ ಅಂದ್ರೆ ಕೆಳಮುಖವಾದ ಸಂಘ ಏನಿದೆ ಅದು ಗ್ರಾಹ. ಗ್ರಾಹ ಅಂದ್ರೆ ಮೊಸಳೆ ಇತ್ಯಾದಿ ನೀರಿನಲ್ಲಿದ್ರೆ ಹೇಗೆ ಅದು ತನ್ನ ಆಹಾರ ಅಂತ ಹೇಳಿ ನೀರಿನ ಒಳಕ್ಕೆ ಇಳಿಯುತ್ತೋ, ಹಾಗೆ ಈ ಲೋಕದ ಸಂಘ ಅನ್ನೋದು, ಅಟ್ಯಾಚ್ಮೆಂಟ್ ಅಂತ ಅನ್ನೋದು ಮತ್ತೆ ಮತ್ತೆ ದುಃಖಕ್ಕೆ ಕಾರಣ ಆಗುತ್ತೆ. ನನಗದು ಗೃಹೀತವಾಗಿದೆ, ಇದು ಖಂಡಿತವಾಗಿಯೂ ಕೆಳಕ್ಕೆ ಇಳಿಯುವಂಥದ್ದು. ಯದಾಹಿ ಭೂಯ ಪರಿಹೀನ ದೋಷ, ಯಾವಾಗ ನಾನು ದೋಷಗಳಿಂದ ಕಮ್ಮಿ ಆಗ್ತಾ ಬರ್ತೇನೆ ಹಾಗೆ ಮೇಲಕ್ಕೆ ನಾನು ಎದ್ದು ಬರ್ಲಿಕ್ಕಾಗತ್ತೆ. ಜನಸ್ಯ ದುಃಖೈ ಭವಿತಾನ ದುಃಖಿ. ಯಾರು ಲೋಕದ ಜನಗಳು ನನ್ನ ಕುಟುಂಬದ ದುಃಖ, ಲೋಕದಲ್ಲಿರುವ ಜನರ ದುಃಖ, ನನ್ನ ಕುಟುಂಬದ ದುಃಖ, ಅದು ಏನೇ ಆದ್ರೂ ಕೂಡ ನನಗೆ ಬಾಧಿಸುವುದಿಲ್ಲ. ಅಂದ್ರೆ ಸಹಜ ಅಲ್ವಾ, ಲೋಕದ ಯೋಚನೆಗಳು ಅಂತ ಇದ್ದಾಗ ಅದರಿಂದ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಅದು ಈಡೇರದೆ ಹೋಗುವಂತಹ ಅನಾಹುತಗಳೇ ಹೆಚ್ಚಾಗಿ ಅದರಿಂದ ಇನ್ನಷ್ಟು ಕಷ್ಟಗಳನ್ನೇ ಅನುಭವಿಸುವುದಾಗುತ್ತೆ. ಜನಸ್ಯ ದುಃಖೈ ಭವಿತಾನ ದುಃಖಿ. ಜನಗಳ ದುಃಖದಿಂದ ಭವಿತಾ ದುಃಖಿ ನ ಭವಿತಾ, ನಾನು ದುಃಖಿಯಾಗುವುದಿಲ್ಲ. ಲೋಕದ ಕಷ್ಟಗಳನ್ನು ಅವರು ಹೇಳಿದಾಗ ನನಗೆ ಅದಕ್ಕೆ ಪರಿಹಾರವನ್ನ ಕಂಡು ಸಮಾಧಾನ ಹೇಳಬೇಕು ಅನಿಸುತ್ತೆ ಹೊರತು ನಾನು ಅವ್ರ ಜೊತೆಗೆ ಅಯ್ಯೋ ಅಂತ ಡಿಪ್ರೆಷನ್ಗೊಳಗಾಗಿ ಕೂಗುವ, ದುಃಖ ಪಡುವ ಸ್ಥಿತಿಯಲ್ಲಿ ನಾನಿಲ್ಲ. ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಅನೋರಣೀಯಾಂ ಸಮತಿ ಪ್ರಮಾಣಂ ಚಿತಾಸಿತಂ ಚೇಶ್ವರಮೀಶ್ವರಾಣಂ ಆರಾಧಯಿಷ್ಯೇ ತಪಸೈವ ವಿಷ್ಣು. ಎಲ್ಲದಕ್ಕೂ ಆಧಾರಭೂತನಾದ, ಎಷ್ಟು ಚಿಂತಿಸಿದ್ರೂ ಚಿಂತನೆಗೆ ಸಿಗದೇ ಇರುವ, ಅಣುಗಳಲ್ಲಿ ಅತ್ಯಂತ ಅಣೀಯನಾದ, ಆದ್ರೆ ಎಲ್ಲದಕ್ಕಿಂತ ಅತಿ ಪ್ರಮಾಣಂ, ಎಲ್ಲದರ ಪ್ರಮಾಣವನ್ನ ಮೀರಿದ, ಎಲ್ಲದರ ಪ್ರಮಾಣವನ್ನ ದಾಟಿದ, ನೀವು ಯಾವ ರೀತಿಯಿಂದ ಯಾವ ಬಣ್ಣದಿಂದ ಅವನನ್ನು ಚಿಂತಿಸಿದ್ರು ಚಿತಾಸಿತಂ, ಆತ ಕತ್ತಲೆಯೂ ಹೌದು ಬೆಳಕು ಹೌದು. ಕತ್ತಲೆಯಲ್ಲೂ ಇದ್ದು ನಮಗೆ ತಮಸ್ಸಿನ ಪ್ರಭಾವದಿಂದ ವಿಶ್ರಾಂತಿಯನ್ನು ಕೊಡಿಸ್ತಾನೆ, ಬೆಳಕಿನಲ್ಲೂ ಇದ್ದು ನಮಗೆ ಬೇಕಿರುವಂತಹ ಸುಖವನ್ನು ತರ್ತಾನೆ. ಈಶ್ವರಂ ಈಶ್ವರಾಣಾಂ ಈಶ್ವರಂ, ಈಶ್ವರರಿಗೆ ಈಶ್ವರನೆನಿಸಿದಂತಹ, ಲೋಕದಲ್ಲಿರುವಂತಹ ಎಲ್ಲ ಒಡೆಯರಿಗೂ ಒಡೆಯನಾಗಿರುವಂತಹ ಈ ಭಗವಂತ ಸತ್ವ ಮತ್ತು ತಮಸ್ಸು, ಅದರ ಮಧ್ಯೆ ರಜಸ್ಸು ಸೇರುತ್ತೆ. ಇದೆಲ್ಲವನ್ನು ನೇಮಿಸುವ ಭಗವಂತನನ್ನ ತಪತೈವ ವಿಷ್ಣು ಆರಾಧಯಿಷ್ಯೆ. ನಾನು ತಪಸ್ಸು ಮಾಡಿ ಸೌಭರಿ ಪ್ರಾರ್ಥನೆ ಮಾಡ್ತಾನೆ, ನಾನು ನಿರಂತರವಾಗಿ ಅವನ ಆಲೋಚನೆಯಲ್ಲಿ ಅವನನ್ನೇ ಆರಾಧನೆ ಮಾಡ್ತೇನೆ. ತಸ್ಮಿನ್ ಅಶೇಷೌಜಸಿ ಸರ್ವರೂಪಿಣಿ ಅವ್ಯಕ್ತ ವಿಸ್ಪಷ್ಟನತಾವನಂತೆ ಮಮಾಚಲಂ ಚಿತ್ತಮಪೇತ ದೋಷಂ ಸದಾಸ್ತು ವಿಷ್ಣು ಅಭವಾಯ ಭೂಯಃ. ಅಶೇಷ ಓಜಸಿ ಸರ್ವರೂಪಿಣಿ, ಎಲ್ಲ ವಸ್ತುಗಳ ರೂಪದಲ್ಲೂ ನೆಲೆಸಿದ ಅಶೇಷವಾದ ತೇಜಸ್ಸಿನ ರಾಶಿಯಾಗಿರುವಂತಹ ಭಗವಂತನಲ್ಲಿ ಅವ್ಯಕ್ತ ವಿಸ್ಪಷ್ಟ ತನಾವನಂತೆ, ಅವ್ಯಕ್ತ ವಿಸ್ಪಷ್ಟ ತನವು ಅಂದ್ರೆ ಶರೀರದಲ್ಲಿ,
ಅವನಿಗೆ ಶರೀರ ಇದೆ, ಅದು ಅತ್ಯಂತ ಅವ್ಯಕ್ತ ವಿಸ್ಪಷ್ಟ. ಅದು ಯಾವತ್ತೂ ಯಾರಿಗೂ ಪೂರ್ಣವಾಗಿ ಗೋಚರ ಆಗುವುದೇ ಇಲ್ಲ. ಅಂತಹ ಶರೀರದಲ್ಲಿ ಅನಂತ ಅನಂತೇ ತನವು, ಲೆಕ್ಕ ಇಲ್ಲದಷ್ಟು ಶರೀರದಲ್ಲಿ ತುಂಬಿಕೊಂಡಿರುವಂತಹ ಭಗವಂತನಲ್ಲಿ ಮಮ ಚಿತ್ತಂ ಅಪೇತ ದೋಷಂ ಅಚಲಂ ಅಸ್ತು, ಸದಾ ಅಚಲಂ ಅಸ್ತು. ನನ್ನ ಮನಸ್ಸು, ನನ್ನ ಚಿತ್ತ ದೋಷ ಕಳೆದುಕೊಂಡ, ಅಪೇತ ದೋಷಂ ಅಂದ್ರೆ ದೋಷ ಇಲ್ಲದೆ ಇರುವಂತಹ ಭಗವಂತನಲ್ಲಿ ಅಭವಾಯ, ಈ ಸಂಸಾರದ ಭವದ ದೋಷವನ್ನ ಕಳೆದುಕೊಳ್ಳುವುದಕ್ಕಾಗಿ ಭೂಯ, ಮತ್ತೆ ಮತ್ತೆ, ತುಂಬಾ ಒಳ್ಳೆ ಪ್ರಾರ್ಥನೆ ಇದು. ಈ ಸಾಲು ಬಹುಶಃ ನಾವು ಮತ್ತೆ ಮತ್ತೆ ಚಿಂತಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈ 126 ಮತ್ತೆ 127. 126 ಎಲ್ಲದಕ್ಕೂ ಆಧಾರಭೂತನಾದ, ಅಚಿಂತ್ಯನಾದ, ಅಣುವಿಗಿಂತಲೂ ಅಣುವಾದ, ಮಹತ್ವಗಿಂತಲೂ ಮಹತ್ತಾದ ಸತ್ವರಜಸ್ತಮಸ್ತು ಗುಣಗಳನ್ನ ನಿರ್ವಹಿಸುವ ದೇವತೆಗಳು ಅಂತ ಯಾರೆಲ್ಲ ಲೋಕದಲ್ಲಿ ಈಶ್ವರರಿದ್ದಾರೋ ಅವರನ್ನು ನಿಯಮಿಸುವ ಭಗವಂತನನ್ನು ಮನಸ ನಿರಂತರ ಒಳ್ಳೆಯ ಆಲೋಚನೆಗಳಿಂದ ಆರಾಧಿಸುತ್ತೇನೆ. ಅದೇ ಭಗವಂತನಲ್ಲಿ ಇಡೀ ಜಗತ್ತಿನ ಎಲ್ಲ ತೇಜಸ್ಸುಗಳನ್ನು ಒಟ್ಟೈಸಿಕೊಂಡಿರುವ ಏನು ನಮ್ಮ ಮುಂದೆ ನಮ್ಮನ್ನ ಆಳುವಂಥದ್ದು ಓಜಃ ಅಧಿಭವ ಶಕ್ತಿತ ಅಂತ ಹೇಳುದು. ನಮ್ಮನ್ನ ಕೈ ಹಿಡಿದು ತಿರುಚುವ ಅಥವಾ ನಮ್ಮನ್ನು ಈ ಸೆಳೆದು ವಿಷಯದ ಕೆಸರಿನಲ್ಲಿ ಮುಳುಗಿಸುವಂತಹದ್ದು ಈ ವಿಷಯ ಪದಾರ್ಥಗಳು. ಅವುಗಳನ್ನ ಗೆದ್ದು ನಿಲ್ಲಬೇಕು ಅಂದ್ರೆ ನಮಗೆ ಓಜಸ್ಸು ಬೇಕು, ಅಭಿಭವ ಶಕ್ತಿ, ಅದನ್ನ ಬಗ್ಗಿಸಿ ದಾಟಿ ಮುಂದಕ್ಕೆ ಹೋಗುವಂತ ಶಕ್ತಿ ಬೇಕು. ಭಗವಂತನನ್ನು ಇಲ್ಲಿ ಚಿಂತಿಸುವಾಗ ಆ ಶಬ್ದದಿಂದ ಹೇಳ್ತಾ ಇದ್ದಾರೆ, ಸಂಸಾರದ ಎಲ್ಲಾ ಅಪಾಯಗಳಿಂದಲೂ ಪಾರಾಗುವ ಓಜಸ್ಸಿನ ಸ್ವರೂಪ ನೀನು, ಅಶೇಷ ಔಜಸಿ. ಎಲ್ಲಾ ರೀತಿಯಿಂದಲೂ, ಅದು ಕಣ್ಣಿಗೆ ಸಂಬಂಧಿಸಿದಿರ್ಬೋದು, ಕಿವಿಗೆ ಸಂಬಂಧಿಸಿರ್ಬೋದು, ಎಲ್ಲಾ ಇಂದ್ರಿಯಗಳಿಗೆ ಸಂಬಂಧಿಸಿದ ನಮ್ಮ ವೀಕ್ನೆಸ್ಗಳೇನಿವೆ ಆ ಎಲ್ಲಾ ವೀಕ್ನೆಸ್ಗಳನ್ನು ಪರಿಹರಿಸುವಂತಹ ಶಕ್ತಿ ನಿನ್ನಲ್ಲಿದೆ. ಅಂತಹ ಸರ್ವ ವಸ್ತುಗಳ ರೂಪದಲ್ಲಿ ಇರುವ, ಕಾಣದಿರುವ, ಕಂಡರೂ ಅಸ್ಪಷ್ಟವೆನಿಸುವ ಅನಂತ ಶರೀರಗಳಲ್ಲಿ ತುಂಬಿದ ನಿನ್ನಲ್ಲಿ, ದೋಷ ಇಲ್ಲದ ನಿನ್ನಲ್ಲಿ, ಸಂಸಾರದ ವಿಷವನ್ನ ಕಳೆಯುವಂತಹ ನಿನ್ನಲ್ಲಿ ಮಮ ಚಿತ್ತಂ ಅಚಲಂ ಭೂಯಃ ಸದಾ ಅಸ್ತು. ನನ್ನ ಚಿತ್ತವು ಸದಾ ನಿನ್ನಲ್ಲಿರಲಿ, ಸದಾ ಈ ಸಂಸಾರದ ಭಯದಿಂದ ದೂರವಾಗುವಂತಾಗಲಿ. ಸಮಸ್ತ ಭೂತಾತ್ ಅಮಲಾದನಂತಾತ್, ಈ ಎಲ್ಲ ಭೂತರಾಶಿಗಳು, ಜೀವರಾಶಿಗಳು, ಅಮಲಾತ್ ಅನಂತಾತ್, ಸರ್ವೇಶ್ವರಾತ್ ಅನಾದಿ ಮಧ್ಯಾತ್, ಯಸ್ಮಾನ್ನ ಕಿಂಚಿತ್ ತಮಹಂ ಗುರುಣಾಂ ಪರಂ ಗುರುಂ ಸಂಶಯಂ ಏಮಿ ವಿಷ್ಣುಂ. ಸಮಸ್ತ ಭೂತಗಳಿಗಿಂತ ಆಚೆ ಇರುವ, ಏನೇನು ಲೋಕದಲ್ಲಿ ತುಂಬಾ ಪವಿತ್ರವಾದದ್ದು ಅಂತಿದೆ, ಅದನ್ನು ಮೀರಿರುವ ಪಾವಿತ್ರ್ಯ ಹೊಂದಿರುವ ತುಂಬಾ ಅನಂತಗಳಿವೆ. ಕೊನೆ ಇಲ್ಲದ ಕಾಲ ಇರ್ಬೋದು, ದೇಶ ಇರ್ಬೋದು. ಈ ಅನಂತ ವಸ್ತುಗಳಿಗಿಂತ ಮೇಲೆ ನಿಂತಿರುವ, ಎಲ್ಲರಿಗೂ ಒಡೆಯನಾಗಿರುವ, ಆದಿಮಧ್ಯಗಳ ಚೌಕಟ್ಟು ಇಲ್ಲದ, ಪ್ರತ್ಯೇಕವಾಗಿ ನಿಂತಿರುವ, ಏನೂ ಅಲ್ಲದೆ ಎಲ್ಲವೂ ಹೌದಾದ, ಗುರುಜನರಿಗೂ ಗುರುವೆನಿಸಿದಂತಹ ಮತ್ತೊಂದು ಸುಂದರವಾದ ಪರಂ ಗುರುಂ, ಗುರುಣಾಂ ಪರಂ ಗುರುಂ ಸಂಶಯಂ ಏಮಿ, ಗುರುಗಳಿಗೂ ಗುರುವೆನಿಸಿದಂತಹ ಪರಮಾತ್ಮನನ್ನು ನಾನು ಶರಣು ಹೊಂದಿದ್ದೇನೆ. ತುಂಬಾ ಅದ್ಭುತವಾದ ಮಾತು. ಈ ರೀತಿ ಆತ್ಮನೈವಂ ಅಭಿಧಾಯ ಅಸೌ ಸೌಭರಿ ಅಪರಿಹಾಯ ಪುತ್ರ ಗೃಹ ಆಸನ ಪರಿಚ್ಛದಾದಿಕಂ ಅಶೇಷಂ ಅರ್ಥಜಾತಂ ಸಕಲ ಭಾರ್ಯಾ ಸಮನ್ವಿತಃ ವನಂ ಪ್ರವಿವೇಶ ಇತಿ. ಈ ರೀತಿಯಾಗಿ ಆತ್ಮನನ್ನು ಆತ್ಮನೈವ, ಆತ್ಮನಿಂದಲೇನೆ ಅಂದ್ರೆ ತನ್ನನ್ನು ರಕ್ಷಿಸುವಂತಹ ಪರಮಾತ್ಮನನ್ನು
ತನ್ನನ್ನು ರಕ್ಷಿಸುವುದಕ್ಕಾಗಿ ಸದಾ ಜೊತೆಗಿರುವ ಪರಮಾತ್ಮನನ್ನು ಚಿಂತಿಸಿ ತನ್ನ ಮನಸ್ಸಿನಿಂದಲೇ ಅಥವಾ ತನ್ನ ಸ್ವಾಭಾವಿಕವಾದ ಭಕ್ತಿಯಿಂದಲೇ ಸ್ತೋತ್ರಗೈದು ಸೌಭರಿಯು ಅಪಹಾಯ ಈ ಪುತ್ರ ಗೃಹ ಆಸನ ಪರಿಚ್ಛದಾದಿ ಪರಿಚ್ಛದ ಅಂದ್ರೆ ಹೊದಿಕೆ ಇತ್ಯಾದಿ ಆಸನಗಳನ್ನೆಲ್ಲವನ್ನು ಅಶೇಷಂ ಅರ್ಥಜಾತಂ ಎಲ್ಲಾ ಪದಾರ್ಥಗಳನ್ನು ಕೂಡ ಸಕಲ ಭಾರ್ಯಾ ಸಮನ್ವಿತ ಆ ಉಳಿದ ಎಲ್ಲರಿಗೂ ಬೇಕಿರುವಂತಹ ಸಂಪತ್ತನ್ನ ನೋಡಿ, ಅದು ಎಲ್ಲಾ ಸಂಪತ್ತನ್ನು ಅವರ ಕೈಗೆ ಕೊಟ್ಟು ವನಂ ಪ್ರವಿವೇಶ ಅವರಿಗೆ ಹೇಳ್ದ, ನೀವು ಬೇಕಾದಷ್ಟು ನನಗೆ ಸಂತೋಷವನ್ನು ನೀಡಿದ್ದೀರಿ, ನಿಮಗೆ ಈ ಎಲ್ಲಾ ಪದಾರ್ಥಗಳನ್ನು ಒಪ್ಪಿಸಿ ನಾನು ಇದಕ್ಕಿಂತ ಮಿಗಿಲಾದ ಅಂತರಂಗದ ಸತ್ಯವನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇನೆ ಅಂತ. ಅವರಿಗೆ ಅದರಲ್ಲಿ ಏನು ಆಶ್ಚರ್ಯ ಆಗ್ಲಿಲ್ಲ. ಅವರಿಗಾಗ್ಲೇ ಮಕ್ಕಳಲ್ಲಿ ತಮಗೆ ಬೇಕಿರುವ ಸಂಸಾರದ ಸೌಖ್ಯವನ್ನು ಕಾಣ್ತಾ ಇದ್ರು. ಆದ್ರಿಂದ ಅವನು ಹೊರಟು ಹೋದ್ರು ಅವ್ರೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅವರಿಗೆ ಅದರಲ್ಲೇ ಸಂತೋಷ ಇತ್ತು. ಯಾವಾಗ ಗಾರ್ಗಿ ಅಂತವ್ರು ಇರ್ತಾರೆ, ಅವ್ರು ಹುಡುಕ್ತಾ ಹೊರಡ್ತಾರೆ, ನನಗಿದು ಬೇಡ, ಬೇರೆ ಕೊಡಿ ಅಂತ. ಆದ್ರೆ ಸಾಮಾನ್ಯವಾಗಿ ಅವರಿಗೆ ಜೀವನದ ಒಂದು ದಾರಿಯನ್ನು ಕಲ್ಪಿಸಿ ಕೊಟ್ಟು ಬಿಟ್ರೆ ಆಗ ಸಾಧನೆ ಮಾಡುವವರು ಅವ್ರ ಪಾಡಿಗೆ ಅವರು ಹೊರಡುತ್ತಿದ್ರು. ತತ್ರಾಪಿ ಅನುದಿನಂ, ಇದು ಎಲ್ರಿಗೆ ಒಂದೇ ತರ ಹೇಳಲಿಕ್ಕೆ ಬರೋದಿಲ್ಲ. ಒಬ್ರಿಗೆ ಒಟ್ಟಿಗೆ ಹೋಗ್ಬೇಕು ಅನ್ಸುತ್ತೆ, ಒಬ್ರಿಗೆ ಪ್ರತ್ಯೇಕನೇ ಸಾಧನೆ ಮಾಡುದು ಉತ್ತಮ ಅಂತ ಅನ್ಸುತ್ತೆ. ಅವರವರಿಗೆ ಹೇಗೆ ಪರಸ್ಪರ ಮಾತಾಡಿಕೊಂಡಾಗ ಅದರ ಪ್ರವೃತ್ತಿ ಹೇಗೆ ಮುಂದುವರಿಯುತ್ತೋ ಹಾಗೆ ನಡೆಯುತ್ತೆ. ತತ್ರಾಪಿ ಅನುದಿನಂ ವೈಖಾನಸ ನಿಷ್ಪಾದ್ಯಂ ಅಶೇಷ ಕ್ರಿಯಾಕಲಾಪಂ ನಿಷ್ಪಾದ್ಯ ಕ್ಷಪಿತ ಸಕಲ ಪಾಪಃ ಪರಿಪಕ್ವ ಮನೋವೃತ್ತಿ ಆತ್ಮನಿ ಅಗ್ನಿನ್ ಸಮಾರೋಪ್ಯ ಭಿಕ್ಷು ಅಭವತ್. ಅಲ್ಲೂ ಕೂಡ ಅವನು ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದ ಕ್ರಿಯಾಕಲಾಪಗಳನ್ನು ಅನುಷ್ಠಾನ ಮಾಡ್ತಾ ಎಲ್ಲ ಪಾಪಗಳನ್ನು ಕಳೆದುಕೊಂಡು, ಅಂದ್ರೆ ಪಾಪ ಕಳೆದುಕೊಳ್ಳುವುದಕ್ಕೆ ಬೇಕಿರುವಂತಹ ಪ್ರವೃತ್ತಿಯಲ್ಲಿ ತೊಡಗಿ ಮನಸ್ಸಿನ ಈ ಆಸೆ, ಸ್ವಾರ್ಥ, ತನಗೆ ಬೇಕು ಎನ್ನುವ ನಿರಂತರವಾದ ಹಂಬಲ, ಇವುಗಳನ್ನೆಲ್ಲ ಬಿಟ್ಟು ದೂರಕ್ಕೆ ಬಂದು ಬಿಟ್ಟಿದ್ದ. ಇದೆಲ್ಲವನ್ನು ಕಳ್ಕೊಂಡು ಪರಿಪಕ್ವ ಮನೋವೃತ್ತಿ, ಕೇವಲ ಭಗವಂತನ ಪ್ರಜ್ಞೆಯಿಂದ ಆತ್ಮನಿ ಪರಮಾತ್ಮನಲ್ಲಿ ಅಗ್ನಿನ್ ಸಮಾರೋಪ್ಯ ತನ್ನ ಹೃದಯದ ಅಗ್ನಿಯನ್ನ ಸಮಾರೋಪಣೆ ಮಾಡಿ, ಅಂದ್ರೆ ಈ ಆಹವನೀಯ ಇದರಲ್ಲಿ ನಿತ್ಯ ಅವನು ಅಗ್ನಿ ಕಾರ್ಯವನ್ನು ಮಾಡಬೇಕು, ಅಗ್ನಿಹೋತ್ರವನ್ನು ನಡೆಸಬೇಕು. ಆದ್ರೆ ಆ ಅಗ್ನಿಹೋತ್ರವನ್ನ ನಡೆಸುವುದಕ್ಕೆ ತನ್ನಲ್ಲಿ ಇನ್ನು ಮುಂದೆ ಆ ಶ್ರಮ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿ ಪರಮಾತ್ಮನಲ್ಲಿಯೇ ಒಪ್ಪಿಸಿ ತಾನು ಭಿಕ್ಷುವಾಗಿ ಬಿಟ್ಟ. ತನ್ನ ಕಾರ್ಯವನ್ನ ತಾನೇ ಮಾಡಿಕೊಳ್ಳುವುದು ಅನ್ನೋದು ವಾನಪ್ರಸ್ಥ. ಅದು ಬಿಟ್ಟು ಪೂರ್ತಿಯಾಗಿ ಪರಮಾತ್ಮನಿಗೆ ಶರಣಾಗಿ ಅವನು ಕೊಟ್ಟದ್ದರಲ್ಲಿ ಬದುಕ್ತೇನೆ ಅಂತ ವೈರಾಗ್ಯದ ಇನ್ನಷ್ಟು ಎತ್ತರಕ್ಕೆ ಇರುವಂತಹದ್ದು ಭಿಕ್ಷುತ್ವ. ಆ ಭಿಕ್ಷು ಅಭವತ್. ಭಗವತಿ ಅಸಜ್ಯ ಅಖಿಲಂ, ಭಗವತಿ ಆಸಜ್ಯ ಅಖಿಲಂ ಕರ್ಮಕಲಾಪಂ ಹಿತ್ವಾ ಅನಂತಜಂ ಅನಾದಿನಿಧನಂ ಅವಿಕಾರಂ ಅರಣಾದಿಧರ್ಮಮವಾಪ ಪರಮನಂತಂ ಪಾರವಶುತಾಮಚ್ಯುತಂ ಪದಂ. ಭಗವಂತನಲ್ಲಿ ಆಸಜ್ಯ ಪೂರ್ತಿಯಾಗಿ ಮನಸ್ಸನ್ನಿಟ್ಟು ಅಖಿಲಂ ಎಲ್ಲ ಕರ್ಮಕಲಾಪಗಳನ್ನು ಹಿತ್ವ ಹೊರಗಿನ ಕಾರ್ಯಕಲಾಪಗಳನ್ನೆಲ್ಲ ತೊರೆದು ಅನಂತ ಕೊನೆಯಿಲ್ಲದ ಅಜಂ ನಾಶವಿಲ್ಲದ ಹುಟ್ಟಿಲ್ಲದ ಅನಾದಿ ನಿಧನಂ ತುದಿ ಮೊದಲಿಲ್ಲದ ವಿಕಾರಗೊಳ್ಳದ ಎಲ್ಲರಿಗೂ ಅರಣಾದಿ ಧರ್ಮಂ ಎಲ್ಲರಿಗೂ ಅರಣ ಅಂದ್ರೆ ಶರಣ್ಯ, ಶರಣ ಅಂತ ಅರ್ಥ, ರಕ್ಷಣೆ ಅಂತ ಅರ್ಥ. ಎಲ್ಲರಿಗೂ ಎಲ್ಲರಿಗೂ ಶರಣನೆನಿಸುವಂತಹ ಸ್ಥಿತಿಯಲ್ಲಿ ಅಂದ್ರೆ ತನ್ನ ಹತ್ರ ಬಂದವರಿಗೇ ರಕ್ಷಣೆ ಇದೆ. ತಾನು ಪರಮ ಪದವನ್ನ ಕಲ್ಪಿಸಿಕೊಂಡು ಅವನಲ್ಲೇ ನಾನು ನನ್ನ ಒಪ್ಪಿಸಿಕೊಳ್ಳುವುದು ಧರ್ಮ ಅಂತ ಭಾವಿಸಿ ಪರಂ ಅನಂತಂ
ಇಂದ್ರಿಯಗಳಿಂದ ಅತೀತನಾಗಿ ಅಚ್ಯುತಂ ಪದಂ ಪರಮಾತ್ಮನ ಸ್ಥಾನವನ್ನು ಮರಣ ಮೊದಲಾದಂತಹ ವಿಕಾರಗಳನ್ನ ದಾಟಿ ಮರಣಾದಿ ಧರ್ಮಂ ಅವಿಕಾರಂ ಅರಣಾದಿ ಧರ್ಮಂ ಭಗವಂತನಿಗೆ ಶರಣಾದ ಮತ್ತು ಲೋಕದ ದುಃಖಗಳನ್ನೆಲ್ಲ ಕಳ್ಕೊಂಡು ಅನಂತನಾದ ಪರಮಾತ್ಮನ ಅದಕ್ಕೆ ಅಚ್ಯುತಂ ಪದಂ ಚ್ಯುತಿ ಇಲ್ಲದ ಪದವನ್ನು ಹೊಂದಿದ, ಚ್ಯುತಿ ಇಲ್ಲದ ಸ್ಥಾನವನ್ನು ಹೊಂದಿದ. ಇತ್ಯೇತದ್ ಮಾಂಧಾತು ದುಹಿತು ಸಂಬಂಧಾತ್ ಆಖ್ಯಾತಂ. ಇದೆಲ್ಲವನ್ನು ಕೂಡ ಮಾಂಧಾತೃವಿನ ಮನೆತನದ ಕಥೆಯನ್ನು ಹೇಳುವಾಗ ಅವನ ಮಕ್ಕಳ ಕಥೆ ಆದ್ರಿಂದಾಗಿ ಸೌಭರಿಯ ಈ ಸಂಸಾರದ ಸಂಸಾರದಿಂದ ವಿಮುಖನಾಗುವ ಕಥೆಯನ್ನ ಆಖ್ಯಾತಂ ಹೇಳಬೇಕಾಯಿತು. ಯಶ್ಚೈತತ್ ಸೌಭರಿ ಚರಿತಂ ಅನುಸ್ಮರತಿ. ಯಾರು ಈ ಸೌಭರಿಯ ಚರಿತೆಯನ್ನು ನಿರಂತರವಾಗಿ ಸ್ಮರಿಸುತ್ತಾನೋ, ಪಠತಿ ಓದುತ್ತಾನೋ, ಪಾಠಯತಿ ಹೇಳಿಸುತ್ತಾನೋ, ಶೃಣೋತಿ ಕೇಳುತ್ತಾನೋ, ಶ್ರಾವಯತಿ ಇನ್ನೊಬ್ರಿಗೆ ಒಂದಿಷ್ಟು ಜನಕ್ಕೆ ಕೇಳುವಂತೆ ಮಾಡುತ್ತಾನೋ, ಧ್ಯಾಯತಿ ಇಲ್ಲಿ ಹೇಳಿದ ಸ್ತೋತ್ರಗಳನ್ನ ಒಳಗಿನಿಂದ ರೂಪಾನುಸಂಧಾನ ಮಾಡಿಕೊಂಡು ಧರತಿ ಅವಧಾರಯತಿ ತಾನು ಹೃದಯದಲ್ಲಿ ಧಾರಣೆ ಮಾಡುತ್ತಾನೆ ಮತ್ತು ಇನ್ನೊಬ್ಬರಿಗೂ ಆ ಅರ್ಥಗಳನ್ನು ಹೇಳಿ ಧಾರಣೆ ಮಾಡಿಸ್ತಾನೆ. ಲಿಖತಿ ಬರೆಯುತ್ತಾನೋ, ಲೇಖಯತಿ ಇನ್ನೊಬ್ಬರ ಹತ್ರನು ಬರೆಸ್ತಾನೋ, ಶಿಕ್ಷಯತಿ ಇದರ ಅರ್ಥವನ್ನು ಬಿಡಿಸಿ ಹೇಳ್ತಾನೆ. ಅವನು ಅಧ್ಯಾಪಯತಿ ಇನ್ನೊಬ್ಬರಿಗೂ ಈ ಪಾಠವನ್ನ ಚೆನ್ನಾಗಿ ಮಾಡ್ತಾನೆ. ಉಪದಿಶತಿ ಸಂದರ್ಭದಿಂದಾಗ ಅದನ್ನು ಹೇಳ್ತಾನೆ. ತಸ್ಯ ಷಡ್ಜನ್ಮನ್ ಅವನಿಗೆ 6 ಜನ್ಮಗಳಲ್ಲಿ ಕೆಟ್ಟ ಸಂತತಿಗಳು ಉಂಟಾಗುವುದಿಲ್ಲ ಮತ್ತು ಒಳ್ಳೆಯ ಸಂಬಂಧ, ಸಾಂಸಾರಿಕ ಸಂಬಂಧ, ಸದ್ಧರ್ಮ. ಅದು ಕೇವಲ ಸಂಬಂಧ ಅಂದ್ರೆ ಮತ್ತೆ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಸಂಸಾರದ ಚೌಕಟ್ಟಿನಲ್ಲಿ ಬಿದ್ದಾಗಾಯ್ತು ಅಂತ. ಸದ್ಧರ್ಮ ವಾಂಗ್ ಮನಸೋಹೋ ಸನ್ಮಾರ್ಗಾಚರಣ ಶರಣಂ ಅಶೇಷ ಹೇತುಷು ವಾ ಮಮತ್ವಂ ಅನುಭವತಿ. ಅಷ್ಟು ದೀರ್ಘಕಾಲ ಪದಾರ್ಥಗಳ ಸಂಬಂಧದಲ್ಲಿ ಇದ್ರೂ ಕೂಡ ಅವನಿಗೆ ಮಮತಾ ಅದು ಬರುವುದಿಲ್ಲ. ಇದು ಬಹಳ ಮುಖ್ಯ. ಸಾಧನೆಗೆ ಈ ತರದ ಬದುಕು ಕೂಡ ಬೇಕಾಗುತ್ತೆ. ಸಾಧನೆ ಮುಂದುವರಿಬೇಕು ಅಂದ್ರೆ ಸಂಸಾರದಲ್ಲಿ ಇರ್ಲೇಬೇಕು. ಆದ್ರೆ ಇದ್ರೆ ಸಮಸ್ಯೆ ಮಮತ್ವ ಕಾಡುತ್ತೆ, ಇಲ್ಲದೆ ಹೋದ್ರೆ ಸಾಧನೆ ಮುಂದುವರಿಯಲ್ಲ. ಈ ಕಥೆಯನ್ನ ಚೆನ್ನಾಗಿ ಕೇಳಿದ್ರೆ, ಹೇಳಿದ್ರೆ, ನೋಡಿದ್ರೆ, ಅರ್ಥ ಮಾಡಿಸಿದ್ರೆ, ಇನ್ನೂ ಒಂದು 10 ಸಲ ಪಾರಾಯಣ ಮಾಡಿ ಅದರ ಅರ್ಥಾನುಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ 6 ಜನ್ಮಗಳಲ್ಲಿ ಕೆಟ್ಟ ಮಕ್ಕಳನ್ನ ಪಡೆಯುವುದಿಲ್ಲ ಮತ್ತು ಅಸದ್ಧರ್ಮಗಳು, ಕೆಟ್ಟ ಧರ್ಮಗಳನ್ನು ಮಾಡುವಂತಹ ಸ್ಥಿತಿ ಬರುವುದಿಲ್ಲ ಮತ್ತು ಮಾತಿಗೆ ಮನಸ್ಸಿಗೆ ಕಾಣದೇ ಇರುವಂತಹ ಪರಮಾತ್ಮನಲ್ಲಿ ಹುಡುಕಾಟ ಚೆನ್ನಾಗಿ ಬೆಳೆಯುತ್ತೆ. ಅಶೇಷವಾದ ಹೇತುಷು ಎಲ್ಲಾ ರೀತಿಯಾದಂತಹ ಹುಡುಕಾಟಕ್ಕೂ ಕೂಡ ಸರಿಯಾದ ಅರ್ಥ ಬರುತ್ತೆ. ಈಗಲೂ ಕೂಡ ಅಂತಹ ದೋಷಗಳು ಏನಾದ್ರೂ ಇದ್ರೆ, ಕುಕರ್ಮದ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡಿ ಮಮತ್ವವನ್ನು ದೂರೀಕರಿಸ್ತಾನೆ ಅಂತ ಅಲ್ಲಿಗೆ ವಿಷ್ಣು ಪುರಾಣದ 14ನೇ ಅಧ್ಯಾಯದ 4ನೇ ಅಂಶದ ಈ 2ನೇ ಅಧ್ಯಾಯದ ಮುಕ್ತಾಯವಾಯಿತು. ನಾಳೆ ಮತ್ತೆ ಮಾಂಧಾತೃವಿನ ಸಂತತಿ ಮುಂದುವರಿಯುವ ತ್ರಿಶಂಕುವಿನ ಸ್ವರ್ಗಾರೋಹಣದ ಕಥೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. ಮತ್ತೆ ಸೇರೋಣ. ಶ್ರೀ ಹರಿಪ್ರಿಯತಾ ಕೃಷ್ಣಾರ್ಪಣ.